ಹಲೋ. ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ತಾರೋಡ್ಗೆ ಲ್ಯಾಂಡು ಏಕೈದೆ ಸ್ನೇಹಿತರೆ. ಆಮೇಲೆ ಒಳ್ಳೆ ಜಾಗ. ಸುತ್ತಮುತ್ತ ಇಲ್ಲಿ ನಾವು ಎಲ್ಲೇ ನೋಡ್ರೂ ಬೆಟ್ಟ ಗುಡ್ಡಗಳು ಕಾಣ್ತವೆ. ಅವು ಕಾಣೋದ್ರಿಂದನೇ ನಮಗೆ ಬಿದ್ದು ಮಳೆ ನೀರಲ್ಲಿ ಸ್ಟೋರೇಜ್ ಸೆಂಟ್ರಲ್ಲಿ ಆಗುತ್ತೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ. ಇಲ್ಲಿ ತೋಟಗಳಲ್ಲೇ ಮನೆಗಳನ್ನ ಕಟ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾರು ಏನು ಮನೆ ಕಟ್ಟಿರಲ್ಲಪ್ಪ, ನಾವು ಹೆಂಗಿರೋಣ ಅನ್ನೋ ಮಾಹಿತಿ ಇಲ್ಲ. ಇಲ್ಲಿ ಈ ರೋಡ್ಲಿ ನೀವು ಎಲ್ಲೇ ಹೋದರೂ ಅಷ್ಟೇ ತೋಟಗಳಲ್ಲೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನಮ್ಮ ಈ ಕಡೆ ಎಲ್ಲ ತರಕಾರಿಗಳನ್ನ ತುಂಬ ಅಚ್ಚುಕಟ್ಟಾಗಿ ಬೆಳೀತಾರೆ ಸ್ನೇಹಿತರೆ. ಹೂಕೋಸು, ಬೀಟ್ರೋಟು, ಕ್ಯಾರೆಟು, ಬೀನಿಸು, ನೋಡಿ ನಾನಾ ರೀತಿಯ ತರಕಾರಿಗಳನ್ನ ಬೆಳೀತಾರೆ ಇಲ್ಲಿ. ಅಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ. ಆಮೇಲೆ ಒಳ್ಳೊಳ್ಳೆ ತೋಟಗಳು ಮಾಡಿರ್ತಾರೆ. ನಮ್ಮಿಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳೀತಾರೆ. ಅರಿಶಿನ, ಕಬ್ಬು. ಈ ಏರಿಯಾದಲ್ಲಿ ಈ ಥರ ಬೆಳೆಗಳನ್ನ ಬೆಳೆಯಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದನ್ನು ಕೂಡ ಬೆಳೀತಾರೆ. ಅಂದರೆ ಇಷ್ಟೇ ವ್ಯತ್ಯಾಸ. ಇಲ್ಲಿ ನೀರಿನ ವಾತಾವರಣ ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ, ತುಂಬ ಅನುಕೂಲಕರವಾಗಿದೆ, ಒಳ್ಳೆಯ ಲೊಕೇಶನ್. ಆಮೇಲೆ ಜಾಗ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ತಾರೋಡ್ಗೆ ಇರುವಂತಹ ಒಂದು ಜಾಗ ಇದು. ನಾವು ಕೂಡ ಇಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಅಂದರೆ ಏನು ಇದೆಲ್ಲ ಸ್ನೇಹಿತರೆ. ನಿಜವೂ ಹೇಳಿ ಮಾಡಿಸೋಂಥ ಜಾಗ. ನಿಜ ತುಂಬ ಅದ್ಭುತವಾಗಿದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಹೇಳಿದ್ರೆ ಇಲ್ಲಿ ಈ ಥರ ಎಲ್ಲ ತರಕಾರಿಗಳನ್ನ ಬೆಳೀತಾರೆ. ನಾವು ಇಲ್ಲಿ ನಮ್ಮ ಆಸೆ, ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಈಡೇರಿಸ್ಕೊಳ್ಳೋಕ್ಕೆ ಒಂದು ಜಾಗ ಮಾತ್ರ ಬ್ಯೂಟಿಫುಲ್. ಅಂದರೆ ನಾವಿಲ್ಲಿ ಆರಾಮಾಗಿ ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ ಈ ಥರ ಮಿಶ್ರ ಬೆಳೆಗಳನ್ನ ಹಾಕಿ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಟಾಪ್ 1 ಮಾತ್ರ. ಒಳ್ಳೆ ಏರಿಯಾ. ನಮಗೆ ಹೇಳ್ದಲ್ಲ, ನಾವಿಲ್ಲಿ ಒಳ್ಳೆ ತೋಟ ಮಾಡ್ಕೊಂಡು ಆರಾಮಾಗಿ ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು. ನೋಡಿ ಮನೆಗಳು ಕಾಣುತ್ತೆ. ಬಸ್ ರೂಟ್, ಆಮೇಲೆ ನಿಮಗೆ ಸ್ಟೇಟ್ ಹೈವೇಗೆ ಇರುವಂಥ ಜಾಗ. ಇವರು ಪರ್ ಎಕರ್ ಬಂದು 46 ಲಕ್ಷ ಹೇಳ್ತಾಯಿದ್ದಾರೆ. 46 ಲ್ಯಾಕ್ಸ್ ಪರ್ ಎಕರ್ ಅಂತ ಹೇಳ್ತಾರೆ. ನೇರ ಕೂತ್ಕೊಳ್ಳೋಣ, ಮಾತಾಡೋಣ ಸ್ನೇಹಿತರೆ. ಅದರಲ್ಲಿ 2 ಮಾತಿಲ್ಲ. ಜಾಗ ನಾವಿಲ್ಲಿ ಒಳ್ಳೆ ಸಾವಯವ ಕೃಷಿ ಮಾಡಿಕೊಂಡು ನಾವಿಲ್ಲಿ ಇರ್ಬೋದು ಸ್ನೇಹಿತರೆ. ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ನಾವಿಲ್ಲಿ ಒಳ್ಳೆ ವ್ಯವಸಾಯ ಮಾಡ್ಬೋದು, ಒಳ್ಳೆ ತೋಟ ಮಾಡ್ಬೋದು. ನಾವು ಇಲ್ಲಿ ಇದ್ದಷ್ಟು ಮನುಷ್ಯನಿಗೆ ಆರೋಗ್ಯಕ್ಕೆ ಏನು ಬೇಕು ಅದರ ಹಣ್ಣಿನ ಗಿಡಗಳನ್ನ ಬೆಳೆಯೋದು ನಾವಿಲ್ಲಿ. ಪಪಾಯ, ನೇರಳೆ, ನೋಡಿ ದಾಳಿಂಬೆ, ಪ್ರತಿಯೊಂದು ಕೂಡ ಇವೆಲ್ಲ ತುಂಬ ಹೆಲ್ತಿ ಫುಡ್ಗಳು. ನಾವಿಲ್ಲಿ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಹೇಳಿದ್ನಲ್ಲ, ಸಾವಯವ ಕೃಷಿ ಮಾಡಿದ್ರೆ ಟಾಪ್ 1 ಆಗಿರುತ್ತೆ. ನಮಗೇನು ಬೇಕು, ನಮ್ಮ ಆಸೆ ಏನಿದೆ, ಯಾವ ಗಿಡಗಳನ್ನ ಹಾಕಬೇಕು, ನಾವು ಯಾವುದೇ ಬೆಳೆಗಳನ್ನ ಬೆಳೆದ್ರೂ ನಮಗೊಂದು ಆಸೆ. ನಾನು ಈ ಥರ ಗಿಡ ಹಾಕಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರಿಗೂ ಅಷ್ಟೇ, ನಾವು ಏನೋ ಒಂದು ಸಾಧನೆ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ನಾವು ಆ ಫೀಲ್ ಆಗಬೇಕು ಅಂದರೆ ನಾವು ಜಮೀನುಗಳಲ್ಲಿ ನಮ್ಮ ಕೈಲಾಗುವಷ್ಟು ಕೆಲಸಗಳನ್ನ ಮಾಡಬೇಕು ಸ್ನೇಹಿತರೆ. ಇದ್ರ ಜೊತೆಗೆ ಒಂದು 4 ಹಸ, ಕುರಿ ಸಾಕೊಂಡಿದ್ರು ಸಾಕು. ಅದು ಕೂಡ ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡ್ತವೆ. ನಾವು ಹಾಲುಗಳನ್ನ ಕರೆದು ಡೈರಿಗೆ ಹಾಕ್ಬೋದು. ಅಲ್ಲಿಂದ ನಮಗೆ ಹಣ ಬರುತ್ತೆ. ನಿಮ್ಮದು ಒಂದು ಫ್ಯಾಮಿಲಿ ಸಿಗುತ್ತೆ. ಅದರ ಗೊಬ್ಬರ ಮತ್ತು ಹಸುವಿನ ಗಂಧ ಜಮೀನಿಗೆ ತುಂಬ ಅನುಕೂಲಕರ.
ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದನ್ನ ಕಡಿಮೆ ಮಾಡ್ಬೋದು ಆರಾಮಾಗಿ. ನಮ್ಮ ಒಂದೇ ಹಿತದೃಷ್ಟಿಯಿಂದ ಅಂತಲ್ಲ, ನಾವು ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ನಮಗೆ ತುಂಬ ಒಳ್ಳೆಯದು. ಈ ಥರ ನೇಚರ್ಲಿ ಓಡಾಡ್ಕೊಂಡು ಒಳ್ಳೆ ಗಾಳಿ ವಾತಾವರಣ, ಒಳ್ಳೆ ನೀರಾವರಿ, ಸುತ್ತಮುತ್ತಲಿನ ಪರಿಸರ ನೋಡಿ. ಒಂದಂತಲ್ಲ, ಪ್ರತಿಯೊಂದು ಕೂಡ ಅಷ್ಟೇ. ನಾವಿವತ್ತು ಹಣನ ಆರಾಮಾಗಿ ಸಂಪಾದನೆ ಮಾಡ್ತೀವಿ, ಆರೋಗ್ಯನಲ್ಲ. ನಾವು ಆರೋಗ್ಯ ಸಂಪಾದನೆ ಮಾಡಬೇಕು ಅಂತಂದರೆ ನಾವು ಈ ಥರ ಜಾಗಗಳಲ್ಲಿ, ನಾನು ಹೇಳೋದಷ್ಟೇ, ಜಾಗ ಚೆನ್ನಾಗಿದ್ರೆ ಸರಿ, ಒಳ್ಳೆ ನೀರಾವರಿ ಇರಬೇಕು, ರೋಡು, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದ್ದರೆ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ಸ್ನೇಹಿತರೆ. ಇವರು ಕೂಡ ಅಷ್ಟೇ, ಪ್ರತಿಯೊಂದನ್ನು ಕೂಡ ಬೆಳೀತಾರೆ. ಇಲ್ಲೆಲ್ಲ ಹೇಳಿದಲ್ಲ, ಪ್ರತಿಯೊಂದು ಬೆಳೆಗಳನ್ನ ಬೆಳೀತಾರೆ. ಅಷ್ಟು ಚೆನ್ನಾಗಿದೆ ಇಲ್ಲ. ಇನ್ನು ನಿಮಗೆ ಊಟಿ ಕ್ಲೈಮೇಟ್ ಅಂದರೂ ತಪ್ಪಾಗಲ್ಲ. ನಮಗೆ ಇದು ಸೇಮ್ ಊಟಿ ಅಂದ್ಕೊಂಡ್ರೂ ತಪ್ಪಾಗಲ್ಲ, ಆ ಥರ ಇದೆ ವಾತಾವರಣ. ನಾವು ಇವತ್ತು ಏನೇ ಮಾಡಿದ್ರೂ ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ನಾವು ಏನು ಮಾಡ್ತೀವೋ ಅದು ಉಳ್ಕೊಳುತ್ತೆ. ನಾವು ಇವತ್ತು ಏನು ತೆಂಗು, ಅಡಿಕೆ ಏನಾಗ್ತೀವಿ ಇವೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ಆರಾಮಾಗಿ ಅನುಭವಿಸ್ಬೋದು. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ನಾವು ಅಡಿಕೆ ತೆಂಗಿದೆಲ್ಲ ಹಾಕಿದ್ರೆ ಬಂದಾಗ ತೋಟ ಮಾತ್ರ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ನೀವು ಮಾಡೋ ಒಳ್ಳೆಯ ಕೆಲಸ ನಮ್ಮ ಮುಂದಿನ ಫ್ಯೂಚರ್ ಜನ್ರೇಷನ್ಗೆ ತುಂಬ ತುಂಬ ಅನುಕೂಲ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನ ಹುಡುಕ್ತಾ ಇರ್ತಾರೆ, ನಮಗೆ ಧಾರವಾಡ ಪಾಯಿಂಟೇ ಬೇಕು, ಧಾರವಾಡಗೆ ಬೇಕು ಅಂತ. ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ. ನಿಮ್ಮಿಂದ ನಾವು ಕೂಡ ಬೆಳೀಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.